ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಮಾರ್ಟ್ ವಿಷನ್. ಈ ವಿಡಿಯೋನಲ್ಲಿ ನಾವು ಅರ್ಲಿ ವೇದಿಕ್ ಪೀರಿಯಡ್ ಬಗ್ಗೆ ತಿಳಿದುಕೊಳ್ಳೋಣ. 1500 BCಯಿಂದ 1000 BCEನ ಅವಧಿಗೆ ಅರ್ಲಿ ವೇದಿಕ್ ಪೀರಿಯಡ್ ಎಂದು ಕರೆಯಲಾಗಿದೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಡಿಕ್ಲೈನ್ ಆದ ಕೆಲವು ಶತಮಾನಗಳ ನಂತರ ಅದೇ ಪ್ರದೇಶದಲ್ಲಿ ಹೊಸ ಸಂಸ್ಕೃತಿಯ ಅಸ್ತಿತ್ವ ಕಾಣಿಸಿಕೊಂಡಿದ್ದು, ಕ್ರಮೇಣ ಗಂಗಾ ಯಮುನಾ ಬಯಲು ಪ್ರದೇಶಗಳಲ್ಲಿ ಹರಡಿಕೊಂಡಿದೆ. ಮ್ಯಾಕ್ಸ್ಮುಲ್ಲರ್ ರವರ ಥಿಯರಿ ಪ್ರಕಾರ ಈ ಜನಾಂಗವು ಸೆಂಟ್ರಲ್ ಏಷ್ಯಾದಿಂದ ಮೈಗ್ರೇಟ್ ಆಗಿರುತ್ತಾರೆ. ಇವರನ್ನು ಆರ್ಯರು ಎಂದು ಕರೆಯಲಾಗಿದೆ. ಆರಂಭದಲ್ಲಿ ಆರ್ಯರು ಸಪ್ತ ಸಿಂಧು 7 ನದಿಗಳ ನಾಡು ಎನ್ನುವ ಭೂಮಿಯಲ್ಲಿ ವಾಸಿಸುತ್ತಿದ್ದರು. ಸಿಂಧು, ಇಂಡಸ್, ವಿಪಾಶ್, ಬಿಯಾಸ್, ವಿತಾಸ್ತ, ಝೇಲಂ, ಪಾರುಷ್ಣಿ, ರಾಬಿ, ಅಸಿಕ್ನಿ, ಚೇನಾಬ್, ಸತುದ್ರಿ, ಸತ್ಲುಜ್ ಹಾಗೂ ಸರಸ್ವತಿ ನದಿಗಳು. ವೇದ ಎಂದರೆ ಪ್ಯೂರ್ ಸ್ಪಿರಿಚುವಲ್ ನಾಲೆಡ್ಜ್ ಎಂದರ್ಥ. ವೇದಗಳು ಮೌಖಿಕವಾಗಿ ಒಬ್ಬರಿಂದ ಒಬ್ಬರಿಗೆ ರವಾನಿಸಿದ್ದು, ಇದನ್ನು ಶ್ರುತಿ ಎಂದು ಕರೆಯಲಾಗಿದೆ. ರಿಗ್ವೇದವು ಇದೇ ಅವಧಿಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ್ದು, ಇದನ್ನು ರಿಗ್ವೇದಿಕ್ ಪೀರಿಯಡ್ ಎಂದು ಕೂಡ ಕರೆಯಲಾಗಿದೆ. ರಿಗ್ವೇದವು ಎಲ್ಲ ವೇದಗಳಲ್ಲಿ ಅತ್ಯಂತ ಹಳೆಯ ವೇದ ಎಂದು ಪರಿಗಣಿಸಲಾಗಿದೆ. ರಿಗ್ವೇದಿಕ್ ಪೀರಿಯಡ್ನ ಮಾಹಿತಿಯು ನಮಗೆ ಪುರಾತತ್ವ ಮತ್ತು ಸಾಹಿತ್ಯ ಮೂಲಗಳಿಂದ ತಿಳಿದು ಬಂದಿದೆ. ಭಗವಾನ್ಪುರ ಹಾಗೂ ಪಂಜಾಬ್ನಲ್ಲಿ ಕೆಲವು ಸ್ಥಳಗಳು, ಬೊಗಾಸ್ಕೋಯಿ ಹಾಗೂ ಕ್ಯಾಸಿ ಶಾಸನವು ಅರ್ಲಿ ವೇದಿಕ್ ಕಾಲದ ಆರ್ಕಿಯಾಲಜಿಕಲ್ ಸೋರ್ಸ್ ಆಗಿದ್ದು, ರಿಗ್ವೇದಿಕ್ ಸಂಹಿತವು ಲಿಟರೇಚರ್ ಸೋರ್ಸ್ ಆಗಿರುತ್ತದೆ. ಈ ಕಾಲದ ಸಾಹಿತ್ಯವು 3 ಭಾಗಗಳಲ್ಲಿ ವಿಂಗಡಿಸಲಾಗಿದೆ: ಸಂಹಿತಾಸ್, ಬ್ರಾಹ್ಮಣಾಸ್, ಅರಣ್ಯಕಾಸ್ ಮತ್ತು ಉಪನಿಷತ್ಗಳು. ಸಂಹಿತಾಸ್ ಎಂದರೆ ಮಂತ್ರಗಳ ಸಂಗ್ರಹಣೆ ಎಂದರ್ಥ. ಬ್ರಾಹ್ಮಣಾಸ್ ಪ್ರತಿ ವೇದಗಳಲ್ಲಿ ಇರುವ ಸಂಸ್ಕೃತ ಪಠ್ಯಗಳ ವರ್ಗೀಕರಣ. ಅರಣ್ಯಕಾಸ್ ಮತ್ತು ಉಪನಿಷತ್ಗಳು ಸಾಮಾನ್ಯವಾಗಿ ಹಲವಾರು ಬ್ರಾಹ್ಮಣಗಳ ಅಂತಿಮ ಭಾಗಗಳಾಗಿವೆ. ಕಾಡಿನಲ್ಲಿ ವಾಸಿಸುವ ಸನ್ಯಾಸಿಗಳ ಬಗ್ಗೆ ಅರಣ್ಯಕಾಸ್ನಲ್ಲಿ ತಿಳಿಸಲಾಗಿದೆ. ಗುರುವಿನಿಂದ ಶಿಷ್ಯ ಆಧ್ಯಾತ್ಮಿಕ ಜ್ಞಾನ ಪಡೆಯುವುದಕ್ಕೆ ಉಪನಿಷತ್ ಎಂದು ಕರೆಯಲಾಗಿದೆ. ರಿಗ್ವೇದವು 10 ಪುಸ್ತಕಗಳಲ್ಲಿ ಜೋಡಿಸಿದ್ದು, ಇದನ್ನು ಮಂಡಲಗಳು ಎಂದು ಕರೆಯುತ್ತೇವೆ. ಈ 10 ಮಂಡಲಗಳಲ್ಲಿ 1028 ಸೂತ್ರಗಳು, 10,600 ಶ್ಲೋಕಗಳಿದ್ದು, ಪ್ರತಿಯೊಂದು ಮಂಡಲವು ದೇವತೆಗಳ ಸ್ತುತಿಗಾಗಿ ಇರುವ ಮಂತ್ರಗಳಾಗಿವೆ. 9ನೇ ಮಂಡಲದಲ್ಲಿ ಪುರುಷ ಸೂಕ್ತವು, 3ನೇ ಮಂಡಲದಲ್ಲಿರುವ ಗಾಯತ್ರಿ ಮಂತ್ರವು ಪ್ರಸಿದ್ಧವಾಗಿದ್ದು ಇಂದಿಗೂ ಬಳಕೆಯಲ್ಲಿದೆ. ಪುರುಷ ಸೂಕ್ತದಲ್ಲಿ ಬ್ರಹ್ಮಾಂಡದ ರಚನೆ ಬಗ್ಗೆ ತಿಳಿಸಿದ್ದು, ಈ ಬ್ರಹ್ಮಾಂಡವು ಮನುಷ್ಯನ ಬಾಯಿ, ತೋಳುಗಳು, ತೊಡೆಗಳು ಮತ್ತು ಪಾದಗಳಿಂದ ಜನಿಸಿದೆ ಎಂದು ಹೇಳಲಾಗಿದೆ. ಬಾಯಿಯಿಂದ ಬ್ರಾಹ್ಮಣ ಸಮಾಜವನ್ನು ಉಪದೇಶಿಸಲು, ತೋಳುಗಳಿಂದ ಕ್ಷತ್ರಿಯ ಸಮಾಜವನ್ನು ರಕ್ಷಿಸಲು, ತೊಡೆಗಳಿಂದ ವೈಶ್ಯರು ವ್ಯಾಪಾರ ಮತ್ತು ವಾಣಿಜ್ಯ ಜ್ಞಾನ ಉಳ್ಳವರು, ಪಾದಗಳಿಂದ ಶೂದ್ರರು ಇತರರ ಸೇವೆ ಮಾಡಲು ಎಂದು ತಿಳಿಸಲಾಗಿದೆ. ಈ ವ್ಯವಸ್ಥೆಯನ್ನು ವರ್ಣ ಸಿಸ್ಟಮ್ ಎಂದು ಕರೆಯಲಾಗಿದೆ. ಋಗ್ವೇದದಲ್ಲಿ 33 ದೇವರು ಮತ್ತು ದೇವತೆಗಳನ್ನು, ಪ್ರಕೃತಿಯ ಶಕ್ತಿಗಳನ್ನು ಆರಾಧನೆಯ ಸ್ವರೂಪಗಳಾಗಿ ಪೂಜಿಸಿರುವುದು ತಿಳಿಸಿದೆ. ಇಂದ್ರ. ಋಗ್ವೇದದಲ್ಲಿ ಅತಿ ಹೆಚ್ಚು ಮಂತ್ರಗಳು ಇಂದ್ರನ ವೈಶಿಷ್ಟ್ಯಗಳನ್ನು ತಿಳಿಸಿದೆ. ಇಂದ್ರನ ಸವಾರಿಯಾದ ಆನೆಯನ್ನು ಐರಾವತ ಎಂದು ಕರೆಯಲಾಗಿದೆ. ಮಳೆ, ಗುಡುಗುಗಳಿಗೆ ಇಂದಿಗೂ ಇಂದ್ರನನ್ನು ಪೂಜಿಸಿಕೊಂಡು ಬಂದಿದ್ದೇವೆ. ಅಗ್ನಿ. 200 ಸೂತ್ರಗಳು ಅಗ್ನಿ ದೇವರ ಬಗ್ಗೆ ಉಲ್ಲೇಖಿಸಲಾಗಿದ್ದು, ಮಾನವ ಮತ್ತು ದೇವರ ನಡುವಿನ ಸಂಪರ್ಕಕ್ಕೆ ಅಗ್ನಿ ದೇವರು ಕಾರಣ ಎಂದು ತಿಳಿಸಲಾಗಿದೆ. ವರುಣ. ಸಾಗರಗಳ ದೇವರು, ವಾಹನವಾದ ಮೊಸಳೆಗೆ ಮಕರ ಎಂದು ಕರೆಯಲಾಗಿದೆ. ಸೋಮ. ಚಂದ್ರ, ಔಷಧಿ ಹಾಗೂ ಗಿಡಗಳ ದೇವರು ಎಂಬ 11ನೇ ಮಂಡಲದ ಸೂತ್ರಗಳಲ್ಲಿ ಪ್ರಾಮುಖ್ಯತೆ ಹೊಂದಿದೆ. ಪೃಥ್ವಿ, ವಾಯು, ಇತರ ದೇವತೆಗಳ ಬಗ್ಗೆ ತಿಳಿಸಲಾಗಿದೆ. ಪಶುಪಾಲನೆ ಹಾಗೂ ಕೃಷಿ ಇವರ ಆರ್ಥಿಕ ಮೂಲವಾಗಿದ್ದು, ಇದನ್ನೆಲ್ಲ ನಿಭಾಯಿಸಲು ಸಭಾ ಸಮಿತಿಗಳನ್ನು ನಡೆಸಿ ಏಕತೆಯನ್ನು ಕಾಪಾಡಿಕೊಂಡಿದ್ದರು. ಒಂದು ಕುಟುಂಬವನ್ನು ಕುಲ, ಅದರ ಮುಖ್ಯಸ್ಥ ಕುಲಪತಿ ಎಂದು ಕರೆಯಲಾಗಿದೆ. ಕುಲಗಳು ಸೇರಿದರೆ ಗ್ರಾಮ, ಅದರ ಮುಖ್ಯಸ್ಥ ಗ್ರಾಮಿಣಿ. ಗ್ರಾಮಗಳು ಸೇರಿದರೆ ವಿಶ್, ಅದರ ಮುಖ್ಯಸ್ಥ ವಿಷ್ಪತಿ. ವಿಶ್ಗಳು ಸೇರಿ ಜನ, ಇವರೆಲ್ಲರ ಮುಖ್ಯಸ್ಥ ರಾಜ ಅಥವಾ ಜನಸ್ಯ ಗೋಪ ಎಂದು ಕರೆಯಲಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.